ಒಬ್ಬ ವ್ಯಕ್ತಿ ಈ ಭೂಮಿನ ಕಾಪಾಡೋದಕ್ಕೆ ಅಂತ 2050ರಿಂದ ಬಂದಾಗ ಅವನ ಜೊತೆ ನಾವು ಯೋಚನೆ ಮಾಡೋಕ್ಕೂ ಆಗದಿರೋಂತ ಘಟನೆಗಳು ನಡೆಯೋದಕ್ಕೆ ಶುರು ಆದ್ರೆ ಹೇಗಿರುತ್ತೆ. ಹೌದು, ಅಂತದೇ ಒಂದು ಸೈನ್ಸ್ ಫಿಕ್ಷನ್ ಮೂವಿನ ನಾವಿವತ್ತು ನೋಡ್ತಿರೋದು. ಆ ವ್ಯಕ್ತಿ ಯಾರಿಂದ ಭೂಮಿನ ಕಾಪಾಡೋದಕ್ಕೆ ಬಂದ, ಮುಂದೆ ಏನೆಲ್ಲ ಆಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ದ ಆಡಮ್ ಪ್ರಾಜೆಕ್ಟ್ ಅಂತ. ಸರಿ, ಈಗ ನಾವು ತುಂಬಾ ಟೈಮನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆದಾಗ ನಮ್ಗೆ ಹೇಳ್ತಾರೆ ಈಗ ಮನುಷ್ಯರು ಟೈಮ್ ಟ್ರಾವೆಲ್ ಅನ್ನ ಮಾಡಬಹುದು ಅಂತ. ಯಾಕೆ ಅಂತಂದ್ರೆ ಇದು 2050ನೇ ಇಸ್ವಿ. ಇಲ್ಲೇ ಆಡಮ್ ಅನ್ನೋ ಒಬ್ಬ ಪೈಲಟ್ ಸ್ಪೇಸ್ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಮತ್ತೊಂದು ಸ್ಪೇಸ್ ಶಿಪ್ ನಲ್ಲಿರುವಂತ ಜನರು ಇವನ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಅದಕ್ಕೆ ಆಡಮ್ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಬೇರೆ ಕಡೆಗೆ ಟೆಲಿಪೋರ್ಟ್ ಆಗೋಗ್ತಾನೆ. ಇಲ್ಲಿಂದ ಸೀನ್ ಪ್ರೆಸೆಂಟ್ ಹೇಗೆ ಅಂದ್ರೆ 2022ಕ್ಕೆ ಬರುತ್ತೆ. ಇಲ್ಲೇ ನಮ್ಗೆ ಚಿಕ್ಕ ಹುಡುಗ ಆಗಿರುವಂತ ಆಡಮ್ ನ ತೋರಿಸ್ತಾರೆ. ನಾವು ಆಗ್ಲೇ 2050ರಲ್ಲಿ ಪೈಲಟ್ ಆಗಿದ್ದಂತ ಆಡಮ್ ನ ನೋಡಿದ್ವಲ್ಲ, ಅವನೇ ಇವನು. ಇದು 2022 ಆಗಿರೋದ್ರಿಂದ ಚಿಕ್ಕ ಹುಡುಗ ಆಗಿರ್ತಾನೆ ಅಷ್ಟೇ. ಇವನು ಪ್ರತಿದಿನ ಸ್ಕೂಲ್ ನಲ್ಲಿ ಒಂದಲ್ಲ ಒಂದು ಜಗಳನ ಮಾಡ್ಕೊಂಡು ಯಾರ ಹತ್ರನಾದ್ರೂ ಹೊಡೆಸ್ಕೋತಾನೆ ಇರ್ತಾನೆ. ಇದರಿಂದ ಇವನ ತಾಯಿ ಅಲಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆಡಮ್ಗೆ ಮಾತ್ರ ಅವನ ತಂದೆ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅವರು 1.5 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋಗಿರ್ತಾರೆ. ನಂತರ ಇವನು ಆಟ ಆಡ್ತಿರ್ಬೇಕಾದ್ರೆ ಅಲಿ ಕರೆದು ಹೇಳ್ತಾಳೆ, ನಾನು ಹೊರಗಡೆ ನನ್ನ ಫ್ರೆಂಡ್ ನ ಜೊತೆ ಡಿನ್ನರ್ ಗೆ ಹೋಗ್ತಿದ್ದೀನಿ, ಹುಷಾರಾಗಿ ಮನೇಲಿರು, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಸರಿ ಅಂತ ಹೇಳಿ ಇವನು ಕೂಡ ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ಇವನ ಡಾಗ್ ಯಾವ್ದೋ ಸೌಂಡ್ ಅನ್ನ ಕೇಳಿಸ್ಕೊಂಡು ಹೊರಗಡೆ ಓಡೋಗುತ್ತೆ. ಇವನು ಕೂಡ ಬ್ಯಾಟ್ರಿನ ತಗೊಂಡು ಡಾಗ್ ನ ಹಿಂದೆ ಕಾಡಿನ ಒಳಗಡೆ ಬರ್ತಾನೆ. ಹೀಗೆ ಇವನು ಮುಂದೆ ಬಂದು ನೋಡಿದ್ರೆ ಮರಗಳೆಲ್ಲ ತುಂಬಾ ವಿಚಿತ್ರವಾಗಿ ಸುಟ್ಟೋಗಿರ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಗ್ ಕೂಡ ಬರುತ್ತೆ. ಸರಿ ಅಂತ ಇವರಿಬ್ರಿಗೂ ತುಂಬಾ ಭಯ ಆಗಿ ಮತ್ತೆ ಮನೆ ಹತ್ರ ಓಡ್ ಬಂದಾಗ ಗ್ಯಾರೇಜ್ ಇಂದ ಏನೋ ಸೌಂಡ್ ಬರ್ತಿರುತ್ತೆ. ಅದಕ್ಕೆ ಇವನು ತುಂಬಾ ಹೆದರ್ಕೊಂಡೆ ಗ್ಯಾರೇಜ್ ನ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ನಾವೀಗಾಗ್ಲೇ ನೋಡಿರೋಂತ 2050ನೇ ಇಸ್ವಿಯ ಆಡಮ್ ಇರ್ತಾನೆ. ಅಂದ್ರೆ ಇವನು 2050ರಿಂದ 2022ಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಬಂದಿರ್ತಾನೆ. ಹಾಗೆ ಚಿಕ್ಕ ಆಡಮ್ ನ ಕೇಳ್ತಾನೆ, ನಿನ್ನ ವಯಸ್ಸು ಎಷ್ಟು ಅಂತ. ಇವನು ಕೂಡ ನನ್ನ ವಯಸ್ಸು 12 ಅಂತ ಹೇಳ್ತಿದ್ದಂಗೆನೆ ಇವನು ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾನೆ. ಇಲ್ಲಿ ನಿಮ್ಮೆಲ್ರಿಗೂ ಕನ್ಫ್ಯೂಸ್ ಆಗದೆ ಇರ್ಲಿ ಅಂತ ಚಿಕ್ಕ ವಯಸ್ಸಿನ ಆಡಮ್ ನ ಜೂನಿಯರ್ ಅಂತ ಕರಿತೀನಿ. ಮಾಮೂಲಿ ದೊಡ್ಡ ವಯಸ್ಸಿನ ಆಡಮ್ ನ ಆಡಮ್ ಅಂತಾನೆ ಕರಿತೀನಿ. ಇಲ್ಲಿ ಜೂನಿಯರ್ ಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ, ಇವನು ಯಾರು, ಇಲ್ಲಿಗೆ ಏನಕ್ಕೆ ಬಂದಿದ್ದಾನೆ ಅಂತ. ಆದ್ರೆ ಆಡಮ್ ಮಾತ್ರ ಇವನ ತಾಯಿ ಮನೇಲಿಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಮನೆಯ ಒಳಗಡೆ ಬಂದು ಇವನಿಗೆ ಆಗಿರೋಂತ ಗಾಯಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊತಿರ್ತಾನೆ. ಆದ್ರಿಂದ ನೀನು ಯಾರು, ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ, ಎಲ್ಲಾನು ಹೇಳು, ಇಲ್ಲಾಂದ್ರೆ ಪೊಲೀಸ್ಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಜೂನಿಯರ್ ಹೇಳ್ದಾಗ ಆಡಮ್ ಜೂನಿಯರ್ ನ ತಂದೆ ತಾಯಿ ಹೆಸರು ಏನು, ಇವನು ಎಲ್ಲಿ ಹುಟ್ಟಿದಾನೆ, ಇವನು ಯಾವ ಸ್ಕೂಲ್ ನಲ್ಲಿ ಓದ್ತಿದ್ದಾನೆ, ಎಲ್ಲಾ ವಿಷಯನೂ ಹೇಳ್ತಾನೆ. ಇವನಿಗೆ ಹೇಗೆ ನನ್ ಬಗ್ಗೆ ಇಷ್ಟೆಲ್ಲಾ ವಿಷಯ ಗೊತ್ತು ಅಂತ ಜೂನಿಯರ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗೋಗುತ್ತೆ ಈ ಆಡಮ್ ಬೇರೆ ಯಾರು ಅಲ್ಲ, ಅದು ನಾನೇ, ಇವನು ಫ್ಯೂಚರ್ ಇಂದ ಬಂದಿದ್ದಾನೆ ಅಂತ. ಆಕ್ಚುಲಿ ಆಡಮ್ ಒಂದು ರೆಸ್ಕ್ಯೂ ಮಿಷನ್ ಗೋಸ್ಕರ 2018ಕ್ಕೆ ಹೋಗ್ಬೇಕಿತ್ತು. ಆದ್ರೆ ಮಿಸ್ ಆಗಿ 2022ಕ್ಕೆ ಬಂದ್ಬಿಟ್ಟಿರ್ತಾನೆ. ಅದಕ್ಕೆ ವಾಪಸ್ ಹೋಗೋದಕ್ಕೆ ಅಂತ ಸ್ಪೇಸ್ ಶಿಪ್ ಹತ್ರ ಬಂದು ಅದನ್ನ ಆನ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅದು ಆನ್ ಆಗೋದಿಲ್ಲ. ಯಾಕಂದ್ರೆ ಆಡಮ್ ನ DNA ನ ಚೆಕ್ ಮಾಡಿ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗೋದು. DNA ನ ಚೆಕ್ ಮಾಡಿದಾಗ ಅವನಿಗೆ ಇಂಜುರಿ ಆಗಿದೆ ಅನ್ನೋದು ಸ್ಪೇಸ್ ಶಿಪ್ ಗೆ ಗೊತ್ತಾಗೋಗುತ್ತೆ. ಇಂಜುರಿ ಆಗಿದ್ರೆ ಇವನು ಸ್ಪೇಸ್ ಶಿಪ್ ಅನ್ನ ಓಡಿಸೋ ಹಾಗಿಲ್ಲ. ಅದಕ್ಕೆ ಜೂನಿಯರ್ ಹಾಗೆ ಆಡಮ್ ಇಬ್ರು ಒಬ್ಬರೇ ಆಗಿರೋದ್ರಿಂದ ಜೂನಿಯರ್ ನ DNA ನ ಯೂಸ್ ಮಾಡ್ಕೊಂಡು ಸ್ಪೇಸ್ ಶಿಪ್ ಅನ್ನ ಅನ್ಲಾಕ್ ಮಾಡ್ತಾನೆ. ನಂತರ ಇವರಿಬ್ರು ಒಳಗಡೆ ಬಂದಾಗ ಇವರಿಗೆ ಗೊತ್ತಾಗುತ್ತೆ ಸ್ಪೇಸ್ ಶಿಪ್ ಗೆ ತುಂಬಾನೇ ಡ್ಯಾಮೇಜ್ ಆಗೋಗಿದೆ ಅಂತ. ಅದಕ್ಕೆ ಸ್ಪೇಸ್ ಶಿಪ್ ಅದಾಗದೇನೆ ರಿಪೇರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಆಡಮ್ ಜೂನಿಯರ್ ನ ಕರ್ಕೊಂಡು ಮತ್ತೆ ಮನೆಗೆ ಬರ್ತಾನೆ. ಇವನು ಗ್ಯಾರೇಜ್ ನ ಒಳಗಡೆ ಮಲ್ಕೊಂಡ್ರೆ ಜೂನಿಯರ್ ಮನೆ ಒಳಗಡೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಎಲಿ ಕೂಡ ಮನೆಗೆ ಬರ್ತಾಳೆ. ಇವಳು ತೀರೋಗಿರೋಂತ ಇವಳ ಗಂಡನ ನೆನ್ಸ್ಕೊಂಡು ಹೊರಗಡೆ ಬೇಜಾರ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಆಡಮ್ ತುಂಬಾ ದುಃಖದಿಂದ ಕಿಟಕಿಯಿಂದನೇ ಅವಳನ್ನ ನೋಡ್ತಿರ್ತಾನೆ. ಮಾರನೇ ದಿನ ಎಲಿ ಆಫೀಸ್ಗೆ ಹೋಗಿದ ತಕ್ಷಣನೇ ಜೂನಿಯರ್ ಗ್ಯಾರೇಜ್ ಗೆ ಬಂದು ಆಡಮ್ ಹತ್ರ ಫ್ಯೂಚರ್ ನ ಬಗ್ಗೆ ಕೇಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನ್ ಮಾತ್ರ ಅದನ್ನೆಲ್ಲ ಹೇಳುವಂತ ಪರಿಸ್ಥಿತಿಲಿ ಈಗ ಇರೋದಿಲ್ಲ. ಆಗಿರೋಂತ ಗಾಯಕ್ಕೆ ಬ್ಯಾಂಡೇಜ್ ಅನ್ನ ಹಾಕೋದಕ್ಕೆ ಅಂತ ಆಡಮ್ ನ ತಂದೆಯ ಬಟ್ಟೆನ ಹಾಕೊಂಡು ಮೆಡಿಕಲ್ ಗೆ ಅಂತ ಹೋಗ್ತಿರ್ತಾರೆ, ಮೆಡಿಸನ್ ನ ತಗೊಳ್ಳೋದಕ್ಕೆ ಅಂತ. ಇವನು ಒಳಗಡೆ ಬಂದಾಗ ಜೂನಿಯರ್ ಹೊರಗಡೆನೆ ಇರ್ತಾನೆ. ಆಗ ಅಲ್ಲಿಗೆ ಜೂನಿಯರ್ ನ ಕ್ಲಾಸ್ ಮೇಟ್ಸ್ ಗಳು ಬಂದು ಇವನನ್ನ ರ್ಯಾಗ್ ಮಾಡ್ತಾ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆಡಮ್ ಕೂಡ ಬಂದು ಅವರನ್ನ ತಡೆದು ಜೂನಿಯರ್ ನ ಸೈಡ್ ಗೆ ಕರ್ಕೊಂಡ್ ಬಂದು ಹೇಳ್ತಾನೆ, ನೋಡು ನೀನ್
ನೀನೀಗ ದೊಡ್ಡವನಾಗಿದ್ಯಾ, ಅವನು ಕೂಡ ನಿನ್ನ ವಯಸ್ಸವನೇ, ಧೈರ್ಯವಾಗಿ ಅವನ ಜೊತೆ ಫೈಟ್ ಮಾಡುವಂತ. ಸರಿ ಅಂತ ಹೇಳಿ ಇವನು ಕೂಡ ತುಂಬಾ ಧೈರ್ಯದಿಂದಾನೆ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವರು ಇವನಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಆಡಮ್ ನನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗೆ ಹೊರಟೋಗ್ತಾನೆ. ಆಗ ಆಡಮ್ ಆ ಹುಡುಗನ ಹತ್ರ ಬಂದು ಅವನಿಗೆ ವಾರ್ನಿಂಗ್ ಅನ್ನ ಕೊಡ್ತಾನೆ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಮ್ಮಿಬ್ರಿಗೆ. ಇದೊಂದ್ಸಲ ನೀವು ಜೂನಿಯರ್ ಹತ್ರ ಕಾಣಿಸಿದ್ರು ಕೂಡ ನಾನ್ ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿ ಅವರಿಬ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ನಂತರ ಇವನು ಗ್ಯಾರೇಜ್ ಹತ್ರ ಬಂದು ನೋಡಿದ್ರೆ ಜೂನಿಯರ್ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿರ್ತಾನೆ. ಅವ್ರು ನನ್ಗಷ್ಟು ಹೊಡಿತಿದ್ರು, ಯಾಕೆ ನೀನ್ ನನ್ಗೆ ಸಹಾಯ ಮಾಡ್ಲಿಲ್ಲ ಅಂತ ಕೇಳಿದಾಗ ಇವನು ಹೇಳ್ತಾನೆ, ನೀನ್ ಇವತ್ತು ಅವ್ರ ಜೊತೆ ಫೈಟ್ ಮಾಡಿ ಸೋತಿದ್ದು ನಿನ್ ಜೀವನದಲ್ಲಿ ಒಳ್ಳೇದಕ್ಕೋಸ್ಕರನೇ, ಅದಕ್ಕೆ ನಾನ್ ನಿನ್ಗೆ ಸಹಾಯ ಮಾಡ್ಲಿಲ್ಲ ಅಂತ. ಆಗ ಜೂನಿಯರ್ ಆಡಮ್ ನ ಬ್ಯಾಗ್ ನಲ್ಲಿ ಇದ್ದಂತ ಒಂದು ಫೋಟೋನ ತೋರಿಸಿ ಕೇಳ್ತಾನೆ, ಇವ್ರು ಯಾರು ಹೇಳು ಅಂತ. ಆಗ ಇವನು ಕೂಡ ಹೇಳ್ತಾನೆ, ಅವಳ ಹೆಸರು ಲಾರಾ, ನನ್ನ ವೈಫ್ ಅಂತ. ನಮ್ಗೆ ವೈಫ್ ಕೂಡ ಇದಾರ ಅಂತ ಇವನು ಕೇಳಿದಾಗ ಈಗ ಅವಳು ಇಲ್ಲ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡೆ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿ ಒಂದು ಬಾರ್ಗೆ ಬಂದು ಕುಂತ್ಕೊಂಡಾಗ ಇಲ್ಲೇ ನಮ್ಗೆ ತೋರಿಸ್ತಾರೆ, ಅಲ್ಲಿ ಆಡಮ್ ಕೂಡ ಇರ್ತಾನೆ. ಇವನ ತಾಯಿನ ನೋಡ್ಬೇಕು ಮಾತಾಡ್ಬೇಕು ಅಂತಾನೆ ಇವನು ಇಲ್ಲಿಗೆ ಬಂದಿರ್ತಾನೆ. ಇವಳು ಅಲ್ಲೇ ಇರುವಂತ ಇವಳ ಫ್ರೆಂಡ್ಗೆ ಹೇಳ್ತಿರ್ತಾಳೆ, ನನ್ ಮಗ ಯಾಕೋ ನನ್ನನ್ನ ಸೀರಿಯಸ್ ಆಗಿ ತಗೋತಿಲ್ಲ, ನಾನು ಅವನನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವನಿಗೆ ನಾನು ಇಷ್ಟ ಆಗ್ತಿಲ್ಲ, ನಾನ್ ಏನ್ ಮಾಡಿದಿನೋ ನನಗೆ ಅರ್ಥ ಆಗ್ತಿಲ್ಲ ಅಂತ. ಆಗ ಆಡಮ್ ಅವ್ರಿಗೆ ಹೇಳ್ತಾನೆ, ಅದ್ರಲ್ಲಿ ನಿಮ್ ತಪ್ಪೇನು ಇಲ್ಲ, ಈಗಿನ ಕಾಲದ ಮಕ್ಳೇ ಆ ರೀತಿ, ನಿಮ್ಮ ಮಗನ್ಗೂ ಕೂಡ ನೀವಂದ್ರೆ ತುಂಬಾನೇ ಇಷ್ಟ, ಆದ್ರೆ ಅದು ಅವನಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಇವನು ಅಲ್ಲಿಂದ ಹೋಗ್ತಿರ್ತಾನೆ. ಇದೆಲ್ಲ ಇವನಿಗೆ ಗೊತ್ತು ಅಂತ ಕೇಳೋದಕ್ಕೆ ಹೋಗೋಷ್ಟ್ರಲ್ಲಿ ಅವನು ಅಲ್ಲಿಂದ ಹೊರಟೋಗಿರ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ 2050ರಿಂದ ಮಾಯಾ ಅನ್ನೊಬ್ಳು ಲೇಡಿ ಆಡಮ್ ನ ಹುಡ್ಕೊಂಡು ಬಂದಿರ್ತಾಳೆ. ಈ ಕಡೆ ಇವರಿಬ್ರು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಜೂನಿಯರ್ ಆಡಮ್ ನ ವೈಫ್ ಆಗಿರುವಂತ ಲಾರಾ ಬಗ್ಗೆ ಕೇಳ್ತಾನೆ. ಇವನು ಕೂಡ ಅವಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಮಾಯಾ ಮಿಸ್ ಆಗಿ ನಮ್ ಕ್ಲಾಸ್ಗೆ ಬಂದ್ಬಿಟ್ಟಿದ್ಲು, ಅದಕ್ಕೆ ನಾನೇ ಅವಳನ್ನ ಕರೆಕ್ಟ್ ಆಗಿರುವಂತ ಕ್ಲಾಸ್ಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದೆ. ಆದ್ರೆ ನಾನು ಅವಳನ್ನ ಫಸ್ಟ್ ಟೈಮ್ ನೋಡ್ತಿದ್ದಂಗೆನೆ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೆ. ಇದರಿಂದ ನಾವಿಬ್ರು ಒಪ್ಪಿ ಮದ್ವೆ ಕೂಡ ಆದ್ವಿ. ನಂತರ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಕೆಲ್ಸಕ್ಕೆ ಅಂತ ಟೈಮ್ ಟ್ರಾವೆಲ್ ಅನ್ನ ಮಾಡಿ 2018ಕ್ಕೆ ಅಂತ ಹೋಗಿದ್ಲು. ಅದಾದ್ಮೇಲೆ ಅವಳು ಬರ್ಲೇ ಇಲ್ಲ. ಅದಕ್ಕೆ ಅವಳಿಗೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ 2018ಕ್ಕೆ ನಾನು ಹೋಗ್ತಿದ್ದೆ, ಆದ್ರೆ ಮಿಸ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಹೀಗೆ ಬರ್ತಿರ್ಬೇಕಾದ್ರೆ ನನ್ಗೆ ಒಂದು ವಿಷಯ ಗೊತ್ತಾಯ್ತು, ಮಾಯಾ ಈಗಾಗ್ಲೇ ಲಾರನ ಸಾಯಿಸ್ಬಿಟ್ಟಿದ್ದಾಳೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಲಾರಾ ಬೇರೆ ಯಾರು ಅಲ್ಲ, ಆಡಮ್ ತಂದೆಯ ಫ್ರೆಂಡೇನೆ. ಅಷ್ಟೇ ಅಲ್ಲ, ಆಡಮ್ ನ ತಂದೆನೆ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ಕಂಡಿಡ್ದಿರೋದು. ಟೈಮ್ ಟ್ರಾವೆಲ್ ನ ಮಿಷಿನ್ ನ ಹೆಸರು ದ ಆಡಮ್ ಪ್ರಾಜೆಕ್ಟ್ ಅಂತ. ಅದೇ ಸಮಯಕ್ಕೆ ಯಾರೋ ಬರ್ತಿರೋಂತ ಶಬ್ದಗಳು ಇವನಿಗೆ ಕೇಳಿಸ್ತವೆ. ಅದಕ್ಕೆ ಒಂದು ಬಾಂಬನ್ನ ಎಸ್ದಾಗ ಬರ್ತಿದ್ದಂತ ಜನರ ಮೇಲೆ ಬ್ಲಾಸ್ಟ್ ಆಗೋಗುತ್ತೆ. ಇವರೆಲ್ಲ ಮಾಯಾ ಕಡೆಯ ಜನರನ್ನೇ. ಆಡಮ್ ಬರ್ತಿದ್ದಂತ ಆ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಅವರೆಲ್ಲರನ್ನು ಸೋಲ್ಸಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಮಾಯಾ ಸ್ಪೇಸ್ ಶಿಪ್ ಕೂಡ ಅಲ್ಲೇ ಇದೆ ಅಂತ. ಇವನನ್ನ ಎಳ್ಕೊಂಡು ಹೋಗೋದಕ್ಕೆ ಅಂತ ಮಾಯಾ ಕಡೆಯ ಜನರು ಕೂಡ ಬರ್ತಾರೆ. ಆಗ ಅವಳು ಆಡಮ್ಗೆ ಹೇಳ್ತಾಳೆ, ನಡಿ ನಾವು 2050ಕ್ಕೆ ಹೋಗೋಣ, ನನ್ನ ನಂಬು, ನಾನು ನಿಜವಾಗ್ಲೂ ಲಾರನ ಸಾಯಿಸಿಲ್ಲ ಅಂತ. ಆದ್ರೆ ಅವಳ ಮಾತನ್ನ ನಂಬೋದಕ್ಕೆ ಅವನು ರೆಡಿನೇ ಆಗಿರೋದಿಲ್ಲ. ಅದಕ್ಕೆ ಅವಳ ಜನರು ಇವನ ಮೇಲೆ ಅಟ್ಯಾಕ್ ಮಾಡಿ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡಿದಾಗ ಯಾರೋ ಆ ಸ್ಪೇಸ್ ಶಿಪ್ಗೆ ಶೂಟ್ ಮಾಡ್ತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಆಡಮ್ ನ ಹೆಂಡತಿ ಲಾರಾನೇ. ಲಾರಾ ಅಲ್ಲಿಗೆ ಬಂದು ಆ ಜನರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಡಮ್ಗಂತೂ ಲಾರಾ ಬದುಕಿದಾಳೆ ಅಂತ ನಂಬೋದಕ್ಕೆ ಆಗ್ತಿರೋದಿಲ್ಲ. ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಾ ಅವರೆಲ್ಲರನ್ನ ಸೋಲಿಸ್ಬಿಡ್ತಾರೆ. ನಂತರ ಟೈಮ್ ಸಿಕ್ತಿದ್ದಂಗೆನೆ ಜೂನಿಯರ್ನು ಕೂಡ ಕರ್ಕೊಂಡು ಅಲ್ಲಿಂದ ಒಂದು ಕಾರ್ನ ಒಳಗಡೆ ಬಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮಾಯಾ ಹಾಗೆ ಅವಳ ಜನರು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಕಾರ್ ಒಳಗಡೆ ಹೋದ್ರು ಕೂಡ ಬಿಡೋದಿಲ್ಲ, ಅಲ್ಲೂ ಬಂದು ಸಾಯಿಸೋದಕ್ಕೆ ಅಂತಾನೆ ನೋಡ್ತಿರ್ತಾರೆ. ಆದ್ರೆ ಇವರು ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಲಾರಾ ವಾಸ ಮಾಡ್ತಿರುವಂತ ಮನೆ ಹತ್ರ ಬರ್ತಾರೆ. ನಂತರ ಇಲ್ಲಿ ನಮ್ಗೆ ಒಂದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ನಾವಾಗ್ಲೇ ನೋಡಿದ್ವಲ್ಲ ಮಾಯಾ, ಅವಳು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಈ ಭೂಮಿನ ಅವಳ ಲಾಭಕ್ಕೆ ಹೇಗ್ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೋತಿದ್ಲು. ಅದಕ್ಕೆ ಅವಳನ್ನ ತಡೆಯೋದಕ್ಕೆ ಅಂತ ಲಾರಾ 2018ಕ್ಕೆ ಹೋಗಿರ್ತಾಳೆ. ಯಾಕೆ ಅಂತಂದ್ರೆ ಟೈಮ್ ಟ್ರಾವೆಲ್ ಮಷಿನ್ ನ ಕಂಡಿಡಿದಿದ್ದು 2018ರಲ್ಲೇ. ಆ ಮಷಿನ್ ನ ನಾಶ ಮಾಡೋದಕ್ಕೆ ಅಂತ ಹೋಗಿದ್ಲು. ಆದ್ರೆ ಮಾಯಾ ಅಲ್ಲಿಗೂ ಕೂಡ ಬಂದು ಲಾರಾ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿದ್ಲು. ಲಾರಾ ಹೇಗೋ ಅವಳ ಪ್ರಾಣನ ಕಾಪಾಡ್ಕೊಂಡಿರ್ತಾಳೆ. ಆದ್ರೆ ಸ್ಪೇಸ್ ಶಿಪ್ ಹಾಳಾಗಿದ್ರಿಂದ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗದೆ 2018ರಲ್ಲೇ ಸಿಗಾಕೊಂಡಿರ್ತಾಳೆ. ಅಂದ್ರೆ 2018ರಿಂದ 2022ರವರೆಗೂ ಇಲ್ಲೇ ಇದ್ದಾಳೆ ಅಂತ ಲಾರಾ ಆಡಮ್ಗೆ ಹೇಳ್ತಾಳೆ. ನಾನ್ ನಿನ್ನ ಸ್ಪೇಸ್ ಶಿಪ್ ನಲ್ಲಿ ಬರೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ನಿನ್ನ ಬಿಟ್ಟು ಬೇರೆ ಯಾರು ಆ ಸ್ಪೇಸ್ ಶಿಪ್ ನಲ್ಲಿ ಹೋಗೋ ಹಾಗಿಲ್ಲ. ಅದಕ್ಕೆ ನೀನೇ 2018ಕ್ಕೆ ಹೋಗಿ ಟೈಮ್ ಟ್ರಾವೆಲ್ ಮಷಿನ್ ನ ಬ್ಲಾಸ್ಟ್ ಮಾಡು ಅಂತ. ಆದ್ರೆ ಅದಕ್ಕೆ ಆಡಮ್ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಟೈಮ್ ಟ್ರಾವೆಲ್ ಮಷಿನ್ ಬ್ಲಾಸ್ಟ್ ಆದಾಗ ಎಲ್ರು ಅವ್ರವರ ಫಿಕ್ಸ್ಡ್ ಟೈಮ್ಗೆ ಹೊಟ್ಟೋಗ್ತಾರೆ. ಅಂದ್ರೆ ಇವರಿಬ್ರು 2050ಕ್ಕೆ ಹೊಟ್ಟೋಗ್ತಾರೆ. ಅಷ್ಟೇ ಅಲ್ಲ, ಈ ಟೈಮ್ ಟ್ರಾವೆಲ್ ಮಷಿನ್ ಬ್ಲಾಸ್ಟ್ ಆದಾಗ ಫ್ಯೂಚರ್ ಹಾಗೆ ಪಾಸ್ಟ್ ನಲ್ಲಿ ಚೇಂಜಸ್ ಗಳಾಗಿ ಇವರಿಬ್ರಿಗೂ ಮೆಮೊರೀಸ್ ಗಳೆಲ್ಲ ಹೊಟ್ಟೋಗಿರ್ತವೆ. ಅಂದ್ರೆ ಇವರಿಬ್ರು ಮದ್ವೆ ಆಗಿರುವಂತ ವಿಷಯ
ವಿಷಯನೂ ಕೂಡ ಇವರಿಗೆ ಗೊತ್ತಿರೋದಿಲ್ಲ. ಅದೇ ಸಮಯಕ್ಕೆ ಮಾಯ ಕಡೆಯ ಜನರು ಇವರನ್ನ ಹುಡ್ಕೊಂಡು ಬರ್ತಿರ್ತಾರೆ. ಅವರು ಬರ್ತಿರೋಂತ ಸೂಚನೆಗಳು ಇವ್ರಿಗೂ ಕೂಡ ಸಿಗ್ತವೆ. ಅದಕ್ಕೆ ಲಾರಾ ಇವರಿಬ್ರನ್ನ ಅಲ್ಲಿಂದ ಕಳ್ಸೋದಕ್ಕೆ ಅಂತ ನೋಡ್ತಿರ್ತಾಳೆ. ಇವನಿಗೆ ಇಷ್ಟ ಇಲ್ಲ ಅಂತಂದ್ರೂ ಅವಳು ಫೋರ್ಸ್ ಮಾಡಿದ್ರಿಂದ ಜೂನಿಯರ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಇವಳು ಒಂದಷ್ಟು ಗನ್ಗಳನ್ನ ಹಾಗೆ ಒಂದು ರಿಮೋಟ್ ಅನ್ನ ತಗೊಂಡು ಹೊರಗಡೆ ಬರ್ತಾಳೆ. ಮಾಯಾ ಕಡೆಯ ಜನರು ಅಲ್ಲಿಗೆ ಬರ್ತಿದ್ದಂಗೆನೆ ಬಟನ್ ಅನ್ನ ಪ್ರೆಸ್ ಮಾಡ್ತಾಳೆ. ಆಗ ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ಹಾಗೆ ಅವರ ಜೊತೆ ಫೈಟ್ ಮಾಡ್ತಾ ಅಲ್ಲಿರೋಂತವ್ರನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಇವರಿಬ್ರು ಡಿಸೈಡ್ ಮಾಡ್ತಾರೆ, ನಮ್ಮೆಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ಸೊಲ್ಯೂಷನ್ ಬೇಕು ಅಂತಂದ್ರೆ ನಾವು ಡ್ಯಾಡ್ ನ ಮೀಟ್ ಮಾಡ್ಬೇಕು ಅಂತ. ಅದಕ್ಕೆ ಇವರು 2018ಕ್ಕೆ ಹೋಗಿ ಇವರ ತಂದೆ ಲೂಯಿಸ್ ನ ಮೀಟ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ತಾರೆ. ಈ ಕಡೆ ಲಾರಾ ಅವರೆಲ್ಲರ ಜೊತೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಮಾಯಾ ಸ್ಪೇಸ್ ಶಿಪ್ ಅನ್ನ ತಗೊಂಡ್ ಬಂದು ಅವಳಿಗೆ ಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿರ್ತಾಳೆ. ಇವರಿಬ್ರು ಸ್ಪೇಸ್ ಶಿಪ್ ನ ತಗೊಂಡು 2018ಕ್ಕೆ ಹೋಗ್ತಿರ್ತಾರೆ. ಇದು ಲಾರಾಗೂ ಕೂಡ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಮಾಯಾ ಅವಳಿಗೆ ಶೂಟ್ ಮಾಡ್ಬಿಡ್ತಾಳೆ. ಲಾರಾ ಸತ್ತೋಗಿದ್ದು ಇವರಿಬ್ರಿಗೂ ಗೊತ್ತಿರೋದಿಲ್ಲ. ಇವರು ಪೋರ್ಟಲ್ ಅನ್ನ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಾಯಾ ಹಾಗೆ ಅವಳ ಜನರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇವರು ಕೂಡ ಒಂದು ಜಾಗದಲ್ಲಿ ಬಂದು ಎಲ್ಲಾ ರೆಡಿನೂ ಮಾಡ್ಕೊಂಡು ಮೇಲಕ್ಕೆ ಬರ್ತಿರ್ತಾರೆ ಪೋರ್ಟಲ್ ಅನ್ನ ಓಪನ್ ಮಾಡೋದಕ್ಕೆ ಅಂತ. ಆಗ ಮಾಯಾ ಹಾಗೆ ಅವಳ ಜನರು ಕೂಡ ಅಲ್ಲಿಗೆ ಬಂದು ಅಟ್ಯಾಕ್ ಮಾಡ್ತಿರ್ತಾರೆ. ಹೇಗೋ ಮಾಡಿ ಇವರು ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿಂದ ಟೆಲಿಪೋರ್ಟ್ ಆಗೋಗ್ತಾರೆ. ಇಲ್ಲಿಂದ ಸೀನ್ 2018ಕ್ಕೆ ಬರುತ್ತೆ. ಆಡಮ್ ನ ತಂದೆ ಆಗಿರುವಂತ ಲೂಯಿಸ್ ಅವರ ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸ್ ಅನ್ನ ತಗೋತಿರ್ಬೇಕಾದ್ರೆ ಅವರನ್ನ ನೋಡಿ ಇವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಯಾಕೆ ಅಂತಂದ್ರೆ ಅವರು 2022ರಲ್ಲಿ ಒಂದು ಆಕ್ಸಿಡೆಂಟ್ ಇಂದ ಸತ್ತೋಗಿರ್ತಾರೆ. ಅವರಿಗೆ ಎಲ್ಲಾ ವಿಷಯನೂ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಇವರು ಕೂಡ ಡಿಸೈಡ್ ಮಾಡ್ತಾರೆ. ಹೀಗೆ ಲೂಯಿಸ್ ಲೆಕ್ಚರಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಆಗ ಅದಕ್ಕೆ ಆಡಮ್ ಆನ್ಸರ್ ಮಾಡ್ತಾನೆ. ಅವನನ್ನ ನೋಡ್ತಿದ್ದಂಗೆನೆ ಯಾಕೋ ಇವರು ತುಂಬಾನೇ ಸೈಲೆಂಟ್ ಆಗೋಗ್ತಾರೆ. ಇವನು ನನ್ಗೆ ಗೊತ್ತಿರೋ ಹಾಗೆ ಇದೆಯಲ್ಲ ಅಂತ. ನಂತರ ಇವನಿಗೆ ಗೊತ್ತಾಗೋಗುತ್ತೆ ಅವನು ಬೇರೆ ಯಾರು ಅಲ್ಲ, ಇವನ ಮಗ ಆಡಮ್ ಅಂತ. ಆಡಮ್ ಹಾಗೆ ಜೂನಿಯರ್ ಇಲ್ಲಿವರೆಗೂ ಏನೇನೆಲ್ಲ ವಿಷಯ ನಡೆದಿದೆ ಅದನ್ನೆಲ್ಲ ಹೇಳಿ ಇವನಿಗೆ ಅರ್ಥ ಮಾಡಿಸ್ತಾರೆ. ನಾವು ಟೈಮ್ ಟ್ರಾವೆಲ್ ಮಷೀನ್ ಅನ್ನ ನಾಶ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಾಶ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ ಆಗಿರುವಂತ ಮಾಯಾ 2050ರಲ್ಲಿ ಭೂಮಿನ ತನ್ನ ವಶಕ್ಕೆ ತಗೋಬಿಡ್ತಾಳೆ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಲೂಯಿಸ್ ಕಂಡಿಡ್ದಿರುವಂತ ಟೈಮ್ ಟ್ರಾವೆಲ್ ಮಷೀನ್ ಗೆ ದುಡ್ಡು ಹಾಕಿರೋದು ಬೇರೆ ಯಾರು ಅಲ್ಲ, ಅದು ಮಾಯಾನೆ. ಆದ್ರೆ ಎಷ್ಟೇ ಅರ್ಥ ಮಾಡಿಸಿದ್ರು ಲೂಯಿಸ್ ಮಾತ್ರ ಇವರ ಮಾತನ್ನ ಕೇಳ್ತಿರೋದಿಲ್ಲ. ಹೀಗೆ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ನಲ್ಲಿ ಬಂದು ಚೇಂಜಸ್ ಗಳನ್ನ ಮಾಡಿದ್ರೆ ಫ್ಯೂಚರ್ ಅಪಾಯದಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾನೆ. ಈಗಾಗ್ಲೇ ಮಾಯಾ ರೀತಿ ಮಾಡಿ ಭೂಮಿನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ನೋಡ್ತಿದ್ದಾಳೆ. ಪ್ಲೀಸ್ ಆ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ನಾಶ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಕೂಡ ಲೂಯಿಸ್ ಅದಕ್ಕೆ ಒಪ್ಕೊಳ್ದೆ ಅಲ್ಲಿಂದ ಮನೆಗೆ ಹೊರಟೋಗ್ತಾನೆ. ಈ ಕಡೆ ನಮ್ಗೆ ತೋರಿಸ್ತಾರೆ 2018ರ ಮಾಯಾ ಹತ್ರ 2050ರ ಮಾಯಾ ಬರ್ತಾಳೆ. ನನ್ಗೆ ನಿನ್ನ ಸಹಾಯ ಬೇಕು ಅಂತ. ಅಂದ್ರೆ ಈಗಾಗ್ಲೇ ಇವಳು ಈ ತರ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಯಂಗ್ ಮಾಯಾನ ಮೀಟ್ ಮಾಡಿದಾಳೆ ಅಂತ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇವಳು ಫ್ಯೂಚರ್ ನ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ತಿಳ್ಕೊಂಡ್ ಬಂದು ಈ ಯಂಗ್ ಮಾಯಾಗೆ ಹೇಳ್ತಿರ್ತಾಳೆ ಯಾವ ಟೈಮ್ ನಲ್ಲಿ ಯಾವ ಸ್ಟಾಕ್ಸ್ ಗಳು ಜಾಸ್ತಿ ಆಗುತ್ತೆ ಅಂತ. ಇದರಿಂದ ಈ ಯಂಗ್ ಮಾಯಾನು ಕೂಡ ಆ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿ ತುಂಬಾ ದುಡ್ಡನ್ನ ಮಾಡಿರ್ತಾಳೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಸಹಾಯ ಕೇಳ್ಕೊಂಡ್ ಬಂದ್ರು ಕೂಡ ನನ್ನ ತಂದೆ ಲೂಯಿಸ್ ಸಹಾಯ ಮಾಡ್ಲಿಲ್ವಲ್ಲ ಅಂತ ಆಡಮ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಜೂನಿಯರ್ ಹಾಗೆ ಆಡಮ್ ಡಿಸೈಡ್ ಮಾಡ್ತಾರೆ ನಮ್ಗೆ ಯಾರು ಕೂಡ ಹೆಲ್ಪ್ ಮಾಡೋದ್ ಬೇಡ, ನಾವೇ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ನಾಶ ಮಾಡ್ತೀವಿ ಅಂತ. ನಂತರ ಮಾರನೇ ದಿನ ನಮ್ಗೆ 2018ರ ಎಲಿ ಹಾಗೆ ಆಡಮ್ ನ ತೋರಿಸ್ತಾರೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಇವನು 2050ರ ಆಡಮ್, ಇವನು 2022ರ ಆಡಮ್. ಹಾಗೆ ಈಗ ತೋರಿಸ್ತಿರೋದು 2018ರ ಆಡಮ್. ಮೂರು ಜನನು ಒಬ್ನೇನೆ, ಆದ್ರೆ ಟೈಮ್ ಗಳು ಬೇರೆ ಬೇರೆ ಅಷ್ಟೇ. ನೆನ್ನೆ ನಡೆದಿರುವಂತ ಘಟನೆಯಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ಲೂಯಿಸ್ ಕೆಲ್ಸಕ್ಕೂ ಕೂಡ ಹೋಗದೆ ಇವನ ಹೆಂಡತಿ ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಆಡಮ್ ಹಾಗೆ ಜೂನಿಯರ್ ಹೇಳಿರುವಂತ ವಿಷಯದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ನಂತರ ನಮ್ಗೆ ಮಾಯಾಳ ಟೆಕ್ನಾಲಜಿ ಕಂಪನಿಯಲ್ಲಿ ತೋರಿಸ್ತಾರೆ. ಆಡಮ್ ಹಾಗೆ ಜೂನಿಯರ್ ಇಬ್ರು ಕೂಡ ಬರ್ತಿರ್ತಾರೆ ಇಲ್ಲಿರುವಂತ ಆ ಟೈಮ್ ಟ್ರಾವೆಲ್ ಮಷೀನ್ ಅನ್ನ ನಾಶ ಮಾಡೋದಕ್ಕೆ ಅಂತ. ಆಡಮ್ ಅವನ ಬ್ಯಾಗ್ ಅನ್ನ ಜೂನಿಯರ್ ಗೆ ಕೊಟ್ಟು ಕಂಪನಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಮಾಯಾ ಕಡೆಯ ಸೋಲ್ಜರ್ಸ್ ಗಳು ಕೂಡ ಇರ್ತಾರೆ. ಆದ್ರಿಂದ ಇವನು ಅವರನ್ನೆಲ್ಲಾರನು ಡಿಸ್ಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಡ್ರೋನ್ ಅಲ್ಲಿಗೆ ಬರುತ್ತೆ. ಅದನ್ನ ಆಪರೇಟ್ ಮಾಡ್ತಿರೋದು ಜೂನಿಯರ್. ಡ್ರೋನ್ ನಲ್ಲಿರುವಂತ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಆಡಮ್ ಕೂಡ ಒಂದು ಅಡ್ವಾನ್ಸ್ ಆಗಿರುವಂತ ಸ್ವಾರ್ಡ್ ಇಂದ ಅವರ ಜೊತೆ ಫೈಟ್ ಮಾಡ್ತಿರ್ತಾನೆ. ಹೀಗೆ ಫೈಟ್ ಮಾಡ್ತಾ ಎಲ್ಲಾ ಸೋಲ್ಜರ್ಸ್ ಗಳನ್ನ ಸಾಯಿಸ್ತಿರ್ಬೇಕಾದ್ರೆ ಆಡಮ್ ನ ಸಾಯಿಸೋದಕ್ಕಿಂತ ಕಾರ್ ನಲ್ಲಿ ಬರ್ತಿರ್ತಾರೆ. ಆಗ ಯಾರೋ ಇವನನ್ನ ಕಾಪಾಡ್ತಾರೆ. ನೋಡಿದ್ರೆ ಅಲ್ಲಿಗೆ ಲೂಯಿಸ್ ಬಂದಿರ್ತಾನೆ. ಆಡಮ್ ಹಾಗೆ ಜೂನಿಯರ್ ಮಾಡ್ತಿರೋದು ಸರಿ ಅಂತ ಅನ್ಸಿ ಲೂಯಿಸ್ ಬಂದಿರೋದು. ಹೀಗೆ ಇವರಿಬ್ರು ಆ ಟೈಮ್ ಮಷೀನ್ ನ ನಾಶ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಲೂಯಿಸ್ ಹೇಳ್ತಿರ್ತಾನೆ ನಾವು ಟೈಮ್ ಮಷೀನ್ ಅನ್ನ ನಾಶ ಮಾಡೋದಕ್ಕೆ ಆಗೋದಿಲ್ಲ, ಹಾಗೇನಾದ್ರೂ ಮಾಡಿದ್ರೆ 100 ಕಿಲೋಮೀಟರ್ ನ ಒಳಗಡೆ ಇರುವಂತ ಎಲ್ಲಾ ಜೀವಿಗಳು ಸತ್ತೋಗ್ತವೆ. ಅದಕ್ಕೆ ನಾವು ಆ ಟೈಮ್ ಟ್ರಾವೆಲ್ ಮಷೀನ್ ನ ಹಾರ್ಡ್ ಡ್ರೈವ್ ಅನ್ನ ತೆಗೆದು ಬಿಡೋಣ, ಆಗ ನನ್ನ ಬಿಟ್ಟು ಮತ್ತೆ ಇನ್ಯಾರು ಕೂಡ ಅದನ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಈ ಕಡೆ ಜೂನಿಯರ್ ಹೊರಗಡೆ ಇರ್ಬೇಕಾದ್ರೆ ಅಲ್ಲಿಗೆ ಮಾಯಾಳ
ಸ್ಪೇಸ್ ಶಿಪ್ ಬರುತ್ತೆ. ಇವರಿಬ್ರು ಕೂಡ ಆ ದೊಡ್ಡ ಟೈಮ್ ಮಷಿನ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಈ ಮಷಿನ್ ನಲ್ಲಿರುವಂತ ಹಾರ್ಡ್ ಡ್ರೈವ್ ಅನ್ನ ತೆಗೆದ್ಮೇಲೆ ಬ್ಲಾಸ್ಟ್ ಆದ್ರೂ ಕೂಡ ಜಾಸ್ತಿ ಏನು ಎಫೆಕ್ಟ್ ಆಗೋದಿಲ್ಲ. ಬರೀ ಈ ಕಂಪನಿ ಮಾತ್ರ ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಸರಿ ಅಂತ ಹೇಳಿ ಇವರು ಹಾರ್ಡ್ ಡ್ರೈವ್ ಅನ್ನ ತೆಗೆದು ಕೈನಲ್ಲಿ ಹಿಡ್ಕೊಂಡಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ಮಾಯ ಕೂಡ ಬರ್ತಾರೆ. ಈ ಟೈಮ್ ಟ್ರಾವೆಲ್ ಮಷಿನ್ ಇಂದ ನಾವು ಇಡೀ ಪ್ರಪಂಚನೇ ಬದಲಾಯಿಸಬಹುದು. ಯಾಕೆ ಇದನ್ನ ನೀವು ನಾಶ ಮಾಡ್ತಿದ್ದೀರಾ? ಇದರ ಮೇಲೆ ನಿಮ್ಗೆ ಯಾವುದೇ ತರದ ಹಕ್ಕು ಇಲ್ಲ. ಇದನ್ನ ತಯಾರಿಸೋದಕ್ಕೆ ದುಡ್ಡು ಹಾಕಿರೋದು ನಾವು, ಇದು ನಮ್ದು ಅಂತ ಇಬ್ರು ಮಾಯನು ಕೂಡ ಹೇಳ್ತಿರ್ತಾರೆ. ಅದಕ್ಕೆ ಸುಮ್ನೆ ಹಾರ್ಡ್ ಡ್ರೈವ್ ಅನ್ನ ಕೊಟ್ಬಿಡು ಅಂತ ಕೇಳಿದಾಗ ಆಡಮ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಇವಳು ಅಲ್ಲೇ ಇದ್ದಂತ ಒಂದು ಡೋರ್ ಅನ್ನ ಓಪನ್ ಮಾಡಿ ಜೂನಿಯರ್ ನ ಕರ್ಕೊಂಡ್ ಬಂದು ಅವನಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಕೇಳ್ತಾಳೆ, ಈಗ ಹಾರ್ಡ್ ಡ್ರೈವ್ ಅನ್ನ ಕೊಟ್ಬಿಡು, ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ. ಈಗ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಜೂನಿಯರ್ ಗನ್ ಅನ್ನ ಆ ಕಡೆ ತಳ್ಬಿಡ್ತಾನೆ. ಇದರಿಂದ ಬುಲೆಟ್ ಹೋಗಿ ಟೈಮ್ ಮಷಿನ್ ಗೆ ಬಿದ್ದು ಅದ್ರೊಳಗಡೆ ಇದ್ದಂತ ಎಲ್ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತ ಎಲ್ಲಾ ಮೆಟಲ್ ವಸ್ತುಗಳನ್ನ ತನ್ನ ಕಡೆಗೆ ಎಳ್ಕೊತಿರುತ್ತೆ. ಹೀಗೆ ಒಬ್ಬ ಸೋಲ್ಜರ್ ಹೋಗ್ತಿರ್ಬೇಕಾದ್ರೆ ಜೂನಿಯರ್ನು ಕೂಡ ಎಳ್ಕೊಂಡು ಹೊಂಟೋಗ್ತಾನೆ. ಅಲ್ಲಿದ್ದಂತ ಡೋರ್ ಗಳು ಕ್ಲೋಸ್ ಆಗಿ ಇವರೆಲ್ಲರೂ ಇಲ್ಲೇ ಸಿಗಾಕೋಬಿಡ್ತಾರೆ. ನಂತರ ಮಾಯ ಕಡೆಯ ಕ್ರಿಸ್ಟೋಸ್ ಅನ್ನೋ ಒಬ್ಬ ಸೋಲ್ಜರ್ ಬಂದು ಆಡಮ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಅವನ ಹತ್ರ ಇರುವಂತ ಹಾರ್ಡ್ ಡ್ರೈವ್ ನ ಕಿತ್ಕೊಳ್ಳೋದಕ್ಕೆ ಅಂತ. ಆದ್ರೆ ಹೀಗೆ ಇವರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವರ ವೆಪನ್ ಗಳನ್ನು ಕೂಡ ಎಳ್ಕೊಬಿಡುತ್ತೆ. ಜೂನಿಯರ್ ಕೂಡ ಹೇಗೋ ಮಾಡಿ ಆ ಸೋಲ್ಜರ್ ಇಂದ ಬಿಡಿಸ್ಕೊಂಡು ಕೆಳಗಡೆ ಬರ್ತಾನೆ. ಇವರಿಬ್ರು ಯಾವುದೇ ವೆಪನ್ಸ್ ಗಳಿಲ್ದೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಕ್ರಿಸ್ಟೋಸ್ ಆಡಮ್ ಗೆ ಹೊಡೆದು ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಇಷ್ಟೊತ್ತಿಗೆ ಟೈಮ್ ಮಷಿನ್ ಕೂಡ ಓವರ್ಲೋಡ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಒಂದು ಮೆಟಲ್ ವಸ್ತು ಕ್ರಿಸ್ಟೋಸ್ ಗೆ ಹೊಡೆದು ಎಳ್ಕೊಂಡು ಹೊಂಟೋಗುತ್ತೆ. ಇದರಿಂದ ಆ ಟೈಮ್ ಮಷಿನ್ ಈಗ ಬ್ಲಾಸ್ಟ್ ಆಗುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿರುತ್ತೆ. ಅದಕ್ಕೆ ಇವರು ಇಲ್ಲಿಂದ ಹೋಗೋದಕ್ಕೆ ದಾರಿನ ಹುಡುಕ್ತಿರ್ಬೇಕಾದ್ರೆ ಅಲ್ಲಿಗೆ ಇವರಿಬ್ರು ಬಂದು ಗನ್ ಪಾಯಿಂಟ್ ಅನ್ನ ಮಾಡಿ ಹಾರ್ಡ್ ಡ್ರೈವ್ ಅನ್ನ ಕೊಡೋದಕ್ಕೆ ಹೇಳ್ತಾರೆ. ನೀವು ಮಾಡ್ತಿರೋದು ತಪ್ಪು ಅಂತ ಲೂಯಿಸ್ ಇವರಿಗೆ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಇವರಿಬ್ರು ಕೇಳೋದೇ ಇಲ್ಲ. ಆಗ ಇವಳು ಹೇಳ್ತಾಳೆ, ಈ ಟೈಮ್ ಟ್ರಾವೆಲ್ ಮಷಿನ್ ಗೋಸ್ಕರ ನಾನು ಆಡಮ್ ನ ಹೆಂಡತಿನೂ ಕೂಡ ಸಾಯಿಸಿದ್ದೀನಿ, ನಿನ್ಗೆ ಶೂಟ್ ಮಾಡೋದಿಲ್ಲ ಅಂತ ಅನ್ಕೋಬೇಡ, ಹಾರ್ಡ್ ಡ್ರೈವ್ ಅನ್ನ ಕೊಟ್ಬಿಡಿ, ನಾನು ಯಾರಿಗೂ ಏನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ಅದನ್ನ ಕೊಡೋದಕ್ಕೆ ಇವರು ಕೂಡ ಒಪ್ಕೊಳ್ತಿರೋದಿಲ್ಲ. ಆದ್ರಿಂದ ಇವಳು ಶೂಟ್ ಮಾಡೇ ಬಿಡ್ತಾಳೆ. ಆದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆ ಬುಲೆಟ್ ಹೋಗಿ ಯಂಗ್ ಮಾಯಾಗೆ ಬಿದ್ಬಿಡುತ್ತೆ. ಯಂಗ್ ಮಾಯಾ ಸತ್ತೋಗ್ತಿದ್ದಂಗೆನೆ ಇವಳು ಕೂಡ ಸತ್ತೋಗ್ತಾಳೆ. ಅದೇ ಸಮಯಕ್ಕೆ ಟೈಮ್ ಟ್ರಾವೆಲ್ ಮಷಿನ್ ಕೂಡ ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಆಗ ಇವರಿಗೆ ಇನ್ನೂ ಕೂಡ ಓಪನ್ ಆಗಿರುವಂತ ಒಂದು ಡೋರ್ ಕಾಣಿಸುತ್ತೆ. ಆದ್ರಿಂದ ಇವರು ಎಲ್ಲಾದ್ರಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಆ ಡೋರ್ ನ ಒಳಗಡೆ ಬಂದ್ಬಿಡ್ತಾರೆ. ಇದರಿಂದ ಸೇಫ್ ಆಗಿ ಇವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಟೈಮ್ ಮಷಿನ್ ಇಂದ ಹಾರ್ಡ್ ಡ್ರೈವ್ ನ ತೆಗ್ದಿದ್ರಿಂದ ಜಾಸ್ತಿ ಏನು ಬ್ಲಾಸ್ಟ್ ಆಗಿರೋದಿಲ್ಲ, ಬರೀ ಆ ಕಂಪನಿ ಮಾತ್ರ ಬ್ಲಾಸ್ಟ್ ಆಗಿರುತ್ತೆ ಅಷ್ಟೇ. ನಂತರ ಇವರು ಮನೆಗೆ ಬರ್ತಾರೆ. ಯಾಕೆಂತಂದ್ರೆ 2018ರ ಎಲಿ ಹಾಗೆ ಆಡಮ್ ಮನೇಲಿ ಇರೋದಿಲ್ಲ. ಆಗ ಆಡಮ್ ಲೂಯಿಸ್ ಗೆ ಹೇಳೋಕ್ ಹೋಗ್ತಾನೆ, ಇನ್ನ ಸ್ವಲ್ಪ ವರ್ಷಗಳಲ್ಲಿ ನೀವು ಸತ್ತೋಗ್ತೀರಾ ಅಂತ. ಆದ್ರೆ ಇದು ಲೂಯಿಸ್ ಆಡಮ್ ಹಾಗೆ ಜೂನಿಯರ್ ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಗೊತ್ತಾಗೋಗಿರುತ್ತೆ. ಯಾಕೆಂತಂದ್ರೆ ಅವರಿಬ್ರು ತುಂಬಾ ವರ್ಷಗಳಾದ್ಮೇಲೆ ಲೂಯಿಸ್ ನ ನೋಡಿರೋ ರೀತಿ ಬಿಹೇವ್ ಮಾಡ್ತಿದ್ರು. ಅದಕ್ಕೆ ಇವನು ಮೊದ್ಲೇ ಹೇಳ್ಬಿಡ್ತಾನೆ, ನಾನು ಎಲ್ ಸತ್ತೆ ಹೇಗ್ ಸತ್ತೆ ಅಂತ ನನಗೆ ಹೇಳ್ಬೇಡಿ, ಯಾಕಂದ್ರೆ ಫ್ಯೂಚರ್ ನ ಬದಲಾಯಿಸುವಂತ ಪರ್ಮಿಷನ್ ಯಾರಿಗೂ ಇಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ನಾನ್ ನಿಮ್ ಜೊತೆ ಇಲ್ದೇ ಇರ್ಬೋದು, ಆದ್ರೆ ಆಡಮ್ ನಾನು ಯಾವತ್ತೂ ಕೂಡ ನಿನ್ಗೆ ಒಳ್ಳೇದನ್ನೇ ಬಯಸ್ತೀನಿ. ನನ್ನ ಭಾಗ್ಯ ಇದು, ಸಾಯುವುದಕ್ಕಿಂತ ಮುಂಚೆ ಬೆಳೆದಿರುವಂತ ನನ್ನ ಮಗನನ್ನ ನೋಡೋ ರೀತಿ ಆಯ್ತು ಅಂತ. ಇದರಿಂದ ಮೂರು ಜನ ತುಂಬಾ ಎಮೋಷನಲ್ ಆಗೋಗ್ತಾರೆ. ಈಗ ಟೈಮ್ ಟ್ರಾವೆಲ್ ಮಷಿನ್ ನಾಶ ಆಗಿರೋದ್ರಿಂದ ಆಡಮ್ ಹಾಗೆ ಜೂನಿಯರ್ ಅವರವರ ಟೈಮ್ ಗೆ ಹೊರಟೋಗ್ತಾರೆ. ಅದಕ್ಕೆ ಮೂರು ಜನ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಬಾಲ್ ಕೆಳಗಡೆ ಬೀಳುತ್ತೆ. ಅದನ್ನ ಎತ್ಕೊಳ್ಳೋ ಅಷ್ಟರಲ್ಲಿ ಆಡಮ್ ಹಾಗೆ ಜೂನಿಯರ್ ಅಲ್ಲಿಂದ ಮಾಯ ಆಗೋಗಿರ್ತಾರೆ. ಇದರಿಂದ ಲೂಯಿಸ್ಗೆ ತುಂಬಾ ಬೇಜಾರಾಗುತ್ತೆ. ನಂತರ ಸೀನ್ 2022ಕ್ಕೆ ಬರುತ್ತೆ. ಜೂನಿಯರ್ ಅವನ ಟೈಮ್ ಗೆ ಬಂದಿರ್ತಾನೆ. ಹಾಗೆ ಇವನ ತಾಯಿ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾನೆ. ಯಾಕಂದ್ರೆ ಈಗ ಇವನಿಗೆ ಫ್ಯಾಮಿಲಿ ಬೆಲೆ ಏನು ಅಂತ ಅರ್ಥ ಆಗಿರುತ್ತೆ. ಇಲ್ಲಿಂದ ಸೀನ್ 2050ಕ್ಕೆ ಶಿಫ್ಟ್ ಆದಾಗ ಇಲ್ಲಿ ನಮ್ಗೆ ಆಡಮ್ ನ ತೋರಿಸ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಲಾರಾ ಬಂದು ಕುಂತ್ಕೋತಾಳೆ. ಆದ್ರೆ ಅವಳಿಗೆ ಇಲ್ಲಿವರೆಗೂ ನಡೆದಿರುವಂತ ಯಾವುದೇ ತರದ ಮೆಮೊರಿ ಇರೋದಿಲ್ಲ. ಆದ್ರೆ ಆಡಮ್ ಗೆ ಮಾತ್ರ ಎಲ್ಲಾ ಮೆಮೊರಿನೂ ಕೂಡ ಇರುತ್ತೆ. ಹೇಗೆ ಅಂದ್ರೆ 2022ರಲ್ಲಿ ಜೂನಿಯರ್ ಆಡಮ್ ಗೆ ಎಲ್ಲಾ ವಿಷಯನೂ ಗೊತ್ತಿತ್ತಲ್ಲ. ಆ ಜೂನಿಯರ್ ಆಡಮೇ ದೊಡ್ಡವನಾಗಿರೋದು. ಈಗ ಮತ್ತೊಂದ್ಸಲ ಆಡಮ್ ಹಾಗೆ ಲಾರಾ ಫ್ರೆಂಡ್ಸ್ ಗಳಾಗ್ತಾರೆ. ಅಂದ್ರೆ ಇವರಿಬ್ರು ಮುಂದೆ ಇಷ್ಟಪಟ್ಟು ಮದ್ವೆ ಆಗ್ತಾರೆ ಅಂತ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಮೂವಿಲಿರುವಂತ ಯಾವ ಆಡಮ್ ನಿಮ್ಗೆ ಜಾಸ್ತಿ ಇಷ್ಟ ಆದ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.